ಅಂಕೋಲ ತಾಲೂಕಿನ ಹಾರವಾಡ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಗಾಬಿತವಾಡದ ನಿವಾಸಿ ರಾಜ್ಕುಮಾರ್ ಲುಮಾಜಿ ಮನೆ ಹತ್ತಿರದ ಕೊಟ್ಟಿಗೆಯಲ್ಲಿ ಸಿಲುಕಿದ್ದ ನಾಗರಹಾವನ್ನ ಹೆಸ್ಕಾಂ ಹಾಗೂ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಜಂಟಿಯಾಗಿ ರಕ್ಷಿಸಿದ್ದಾರೆ. ಕೊಟ್ಟಿಗೆಯಲ್ಲಿ ಸಿಲುಕಿದ್ದ ನಾಗರಹಾವನ್ನ ಕಂಡು ಆತಂಕಗೊಂಡ ಸ್ಥಳೀಯರು ತಕ್ಷಣವೇ ಉರಗ ಸಂರಕ್ಷಕ, ಹೆಸ್ಕಾಂ ಸಿಬ್ಬಂದಿ ಮತ್ತು ಮೂಡೇಕಟ್ಟ ನಿವಾಸಿಯಾದ ಪ್ರಶಾಂತ್ ಕಳಸ ಅವರನ್ನ ಸಂಪರ್ಕಿಸಿದ್ರು. ಅವರು ಕೂಡಲೇ ಸ್ಥಳಕ್ಕೆ ಧಾವಿಸಿ ಅರಣ್ಯ ಇಲಾಖೆಯ ಸೋಮೇಶ್ವರ್ ಆಗೇರ್ ಹಾಗೂ ಹೆಸ್ಕಾಂ ಅಧಿಕಾರಿಯಾದ ವಿಶ್ವನಾಥ್ ನಾಯ್ಕ್ ಅವರ ಸಹಕಾರದೊಂದಿಗೆ ಜಂಟಿ ಕಾರ್ಯಾಚರಣೆ ನಡೆಸಿದ್ರು. ಸಾವಿನ ಭೀತಿಯಿಂದ ಅಲಿಯುತ್ತಿದ್ದ ನಾಗರಹಾವನ್ನ ಎಚ್ಚರಿಕೆಯಿಂದ ಹಿಡಿದು ಅರಣ್ಯ ಪ್ರದೇಶದಲ್ಲಿ ಸುರಕ್ಷಿತವಾಗಿ ಬಿಡಲಾಗಿದೆ. ಈ ಕಾರ್ಯಕ್ಕೆ ಸ್ಥಳೀಯರು ಭಾರಿ ಮೆಚ್ಚುಗೆ ಸೂಚಿಸಿದ್ದು, ಪ್ರಶಾಂತ್ ಕಳಸ ಅವರು ಈಗಾಗಲೇ 30ಕ್ಕೂ ಹೆಚ್ಚು ನಾಗರಹಾವುಗಳನ್ನ 20ಕ್ಕೂ ಹೆಚ್ಚು ಹೆಬ್ಬಾವುಗಳನ್ನ ಯಾವುದೇ ಪ್ರತಿಫಲದ ನಿರೀಕ್ಷೆ ಇಲ್ಲದೆ ರಕ್ಷಿಸಿ ಸೇವೆ ಸಲ್ಲಿಸಿದ್ದಾರೆ. ಜಡಾ ತಾಲೂಕಿನ ನಂದಿಗದ್ದೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ನಂದಿಗದ್ದದಲ್ಲಿರುವ ಸರ್ಕಾರಿ ಪ್ರೌಢಶಾಲೆ 2 ತರಗತಿಗಳ ಕೊಠಡಿಗಳ ಸ್ಲ್ಯಾಬ್ ಒಳಗಿನಿಂದ ಮಳೆ ಬಿದ್ದಾಗಲೆಲ್ಲ ನೀರು ಸೋರಲಾರಂಭಿಸಿವೆ. ಅಪಾಯಕಾರಿ ಕಟ್ಟಡದಲ್ಲಿ ವಿದ್ಯಾರ್ಥಿಗಳು ಅಧ್ಯಯನ ಮಾಡಬೇಕಾದ ಅನಿವಾರ್ಯತೆ ಇದೆ. ಆದಷ್ಟು ಬೇಗ ಮೇಲ್ಛಾವಣಿ ಸರಿಪಡಿಸಿಕೊಡುವಂತೆ ಪಾಲಕರು ಆಗ್ರಹಿಸಿದ್ದಾರೆ. ಕಳೆದ ವರ್ಷ ಮಳೆ ನೀರು ಸೋರಿಕೆಗೆ ತಾತ್ಕಾಲಿಕ ಪರಿಹಾರವಾಗಿ ಕೊಠಡಿಗಳ ಸ್ಲ್ಯಾಬ್ಗಳ ಮೇಲೆ ಪ್ಲಾಸ್ಟಿಕ್ ಟಾರ್ಪಲ್ಗಳನ್ನು ಹಾಕಲಾಗಿತ್ತು. ಆದರೆ ಈ ವರ್ಷ ಟಾರ್ಪಲ್ ಹಾಳಾಗಿದ್ದು ಎಸ್ಟಿಎಂಸಿಯವರೇ ಮನೆಯಿಂದ ತಂದು ಹಾಕಿದ್ದರು. ಆದರೂ ಮಳೆ ನೀರು ತರಗತಿ ಕೊಠಡಿಯೊಳಗೆ ತುಂಬಿಕೊಳ್ಳುತ್ತಿದೆ. ಈ ನೀರನ್ನ ಸಂಗ್ರಹಿಸಲು ಬಕೆಟ್ಗಳನ್ನ ಇಡಲಾಗಿದ್ದು ವಿದ್ಯಾರ್ಥಿಗಳು ಮೂಲೆಯಲ್ಲಿ ಕುಳಿತು ಪಾಠ ಕಲಿಯಬೇಕಾಗಿದೆ. ಇದರಿಂದಾಗಿ ವಿದ್ಯಾರ್ಥಿಗಳು ತೊಂದರೆ ಅನುಭವಿಸುತ್ತಿದ್ದಾರೆ. ಶಿಕ್ಷಣ ಇಲಾಖೆ, ಸಂಬಂಧಿಸಿದ ಇಲಾಖೆಗಳು ಈ ಬಗ್ಗೆ ನಿರ್ಲಕ್ಷ್ಯ ಮಾಡುತ್ತಿರುವುದು ಮಕ್ಕಳು ಆತಂಕದ ಶಿಕ್ಷಣ ಪಡೆಯುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಕಳೆದ ವರ್ಷ ಮಳೆ ನೀರು ಸೋರಿಕೆಗಾಗಿ ಟಾರ್ಪಲ್ಗಳನ್ನು ಹಾಕಿ ತಾತ್ಕಾಲಿಕ ಪರಿಹಾರ ಕಂಡುಕೊಳ್ಳಲಾಗಿತ್ತು. ಆದರೆ ಈ ವರ್ಷ ಸೋರಿಕೆ ಪ್ರಮಾಣ ಹೆಚ್ಚಾಗಿದ್ದರಿಂದ ತ್ವರಿತವಾಗಿ ಆದಷ್ಟು ಬೇಗ ಶಾಶ್ವತ ಪರಿಹಾರ ಕಂಡುಕೊಳ್ಳುವುದು ಅತ್ಯವಶ್ಯಕವಾಗಿದೆ ಎಂದು ಎಸ್ಡಿಎಂಸಿ ಅಧ್ಯಕ್ಷ ಮಹಾದೇವ್ ವೆಳಿಪ್ ಹೇಳಿದ್ದಾರೆ. ಶಾಲೆ ಇದೇ ತರ ಅಂತೇಳಿ ಪಂಚಾಯತಿ ಅರುಣ್ ದೇಸಾರಿ ಹೇಳಿ ತಕ್ಷಣ ಅವರು ತಾಡ್ಪಲ್ ಕೊಟ್ಟರು. ಈ ವರ್ಷ ಏನಾಗಿದೆ ಅಂದ್ರೆ ಅದು ತಾಡ್ಪರ್ ಹಾಕಿದ್ರು ನಿಲ್ತಾ ಇಲ್ಲ. ಯಾಕಂದ್ರೆ ಅಲ್ಲಲ್ಲಿ ಸ್ವಲ್ಪ ಹೋಲಾಗಿದ್ದಕ್ಕೆ ಈಗ ಅವ್ರ ಕಡೆ ಇನ್ನೂ ಒಟ್ಟ ಕೇಳಲಿಲ್ಲ ಅವ್ರಿಗೆ ತಾಡ್ಪಲ್ ಬೇಕಂತ ಹೇಳಿ. ಆದ್ರೆ ನಾವು 10th ಕ್ಲಾಸ್ ಅಂತೂ ನೋಡೋಂಗಿಲ್ಲ, ಫುಲ್ ನೀರಿಂದ ಇದು ಹಾಕೊಂಡಿದೆ. ಈ ತರ ಹಾಕೊಂಡು ಮಕ್ಕಳಿಗೆ ಏನಾಗಿದೆ ಕುತ್ಕೊಳ್ಲಿಕ್ಕೂ ಆಗ್ತಾ ಇಲ್ಲ. ಡೈಲಿ ಒಂದೊಂದು ಬಕೆಟ್ ನೀರು ತುಂಬಿಕೊಂಡು ಹೊರಗಡೆ ಚೆಲ್ಬೇಕಾಗ್ತದೆ. ಈ ತರ ಸಮಸ್ಯೆ ಆಗಿದೆ. ಮಳೆ ಅಂತೂ ಸಿಕ್ಕಾಪಟ್ಟೆ ಇದೆ. ಆ ಉದ್ದೇಶಕ್ಕೆ ಈಗ ಪಂಚಾಯತಿಯಲ್ಲಿ ಈ ವರ್ಷನೂ ಹೇಳಿ ಮತ್ತೆ ತಾಡ್ಪಲ್ ಹಾಕುವ ಪರಿಸ್ಥಿತಿ ಬಂದದೆ. ಒಬ್ಬರ ಕಡೆ ಅಂತೂ ದುಡಿಲಿಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ 10 ಜನ ಆದ್ರೆ ಬೇಕು ಇದಕ್ಕೆ ಮೇಲ್ಚಾವಣಿ ಮಾಡಿಸ್ಬೇಕು. ಅದಕ್ಕೆ ಸೀಟಿನ ವ್ಯವಸ್ಥೆ ಆದ್ರೆ ಆ ಕಡೆ ಎಲ್ಲ ಸೀಟಿನ ವ್ಯವಸ್ಥೆ ಆಗದೆ ಈ 2 ರೂಮಿಗೆ ಸೀಟಿನ ವ್ಯವಸ್ಥೆ ಆದ್ರೆ ನಮ್ಗೆ ಅನುಕೂಲ ಇತ್ತು ಅಂತ ಹೇಳಿ ನಾ ಕೇಳ್ಕೊಳ್ತಾ ಇದ್ದೆ. ಉಚ್ಚ ನ್ಯಾಯಾಲಯದ ಧಾರವಾಡ ಸಂಚಾರಿ ಪೀಠದ ನ್ಯಾಯಾಧೀಶರಾದ ಅಶೋಕ್ ಎಸ್ ಕಿನಗಿ, ವಿಶ್ವಜಿತ್ ಶೆಟ್ಟಿ ಅವರು ರವಿವಾರ ಮುಂಜಾನೆ ಇಲ್ಲಿನ ಮಹಾಬಲೇಶ್ವರ ಮಂದಿರಕ್ಕೆ ಭೇಟಿ ನೀಡಿ ಆತ್ಮಲಿಂಗಕ್ಕೆ ಪೂಜೆ ಸಲ್ಲಿಸಿದರು. ವೇದಮೂರ್ತಿ ಪ್ರಶಾಂತ್ ಹಿರೇಗಂಗೆ ಪೂಜಾ ಕೈಂಕರ್ಯ ನೆರವೇರಿಸಿದರು. ಬಳಿಕ ಪ್ರಸಾದ ನೀಡಿ ಗೌರವಿಸಲಾಯಿತು. ಈ ವೇಳೆ ಮಂದಿರದ ವ್ಯವಸ್ಥಾಪಕ ಸುಬ್ರಹ್ಮಣ್ಯ ಹೆಗಡೆ ಮತ್ತಿತರರು ಉಪಸ್ಥಿತರಿದ್ದರು. ಇದಕ್ಕೂ ಮೊದಲು ಮಹಾಗಣಪತಿ ಮಂದಿರಕ್ಕೆ ತೆರಳಿ ಪೂಜೆ ಸಲ್ಲಿಸಿದರು. ಇವೆರಡೂ ದೇವಾಲಯದ ಭೇಟಿ ಬಳಿಕ ತಾಮ್ರಗೌರಿ ಮಂದಿರಕ್ಕೆ ತೆರಳಿ ದೇವಿ ದರ್ಶನ ಪಡೆದರು. ಪಿಎಸ್ಐ ಖಾದರ್ ಭಾಷಾ ನೇತೃತ್ವದಲ್ಲಿ ಪೊಲೀಸ್ ಸಿಬ್ಬಂದಿಗಳು ಸೂಕ್ತ ಬಂದೋಬಸ್ತ್ ಕಲ್ಪಿಸಿದ್ದರು. ಕಣ್ಣಾಯಿಸಿದಷ್ಟು ದೂರ ಹಚ್ಚ ಹಸಿರಿನ ಕಾಡು, ಪ್ರಕೃತಿ ಸೌಂದರ್ಯದ ಮಡಿಲಿನಲ್ಲಿ ತರವೇರಿ ತರಕಾರಿಗಳ ಸಾಲು ಸಾಲು, ಸೀರೆ ಗಾಳಿ, ಪಂಕದ ಕಾವಲು, ಗದ್ದೆ ಬಿಟ್ಟು ಬೆಟ್ಟ ಬೇಣದಲ್ಲಿ ಕೃಷಿ ಕಾಯಕದಲ್ಲಿನ ಜನರು. ಇದು ಗೋಕರ್ಣ ಭಾಗದಲ್ಲಿನ ಮಳೆಗಾಲದಲ್ಲಿ ಬೆಳೆಯುವ ರುಚಿಕರ ತರಕಾರಿ ಬೆಳೆ ಬೆಳೆಯುವ ಝಲಕ್. ಹನೇಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹೊಸಕೇರಿ ಕಡಿಮೆ ಭಾಗದಲ್ಲಿನ ರೈತರು ಪ್ರತಿ ವರ್ಷ ಮಳೆಗಾಲದಲ್ಲಿ ತರಕಾರಿಗಳನ್ನು ಗದ್ದೆ ಪಕ್ಕದ ಬೇಣ ಬೆಟ್ಟದಲ್ಲಿ ಬೆಳೆಯುತ್ತಿದ್ದು, ಇದರಂತೆ ಈ ವರ್ಷವೂ ತರಕಾರಿ ಬೆಳೆ ಬೆಳೆದಿದ್ದಾರೆ. ಸಾಮಾನ್ಯವಾಗಿ ಈ ಭಾಗದ ಹಾಲಕ್ಕಿ ಒಕ್ಕಲಿಗ ಸಮಾಜದವರು ಮಳೆಗಾಲದಲ್ಲಿ ಭತ್ತದ ಕಟಾವು ಮುಗಿದ ಮೇಲೆ ಹೊಲ ಸ್ವಚ್ಛಗೊಳಿಸಿ ತರಕಾರಿ ಬೆಳೆಯುತ್ತಾರೆ. ಪುನಃ ಮಳೆ ಆರಂಭವಾಗುತ್ತಿದ್ದಂತೆ ಭತ್ತದ ಬೆಳೆ ಬೆಳೆಯಲು ಅಣಿಯಾಗ್ತಾರೆ. ಬಹುಬೇಡಿಕೆ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಬೆಳೆಯುವ ತರಕಾರಿ ಹಂಗಾಮ ಈ ವೇಳೆ ಮುಗಿಯುತ್ತದೆ. ಪ್ರತಿದಿನ ಗಂಜಿಗದ್ದೆ ಮತ್ತು ಇತರ ಪ್ರಮುಖ ಭಾಗದಲ್ಲಿ ತರಕಾರಿ ಮಾರಾಟ ಮಾಡುತ್ತಿದ್ದ ಹಾಲಕ್ಕಿ ಮಹಿಳೆಯರು ವಹಿವಾಟು ಇಲ್ಲದೆ ಖಾಲಿ ಇರ್ತಾರೆ. ಈ ವೇಳೆಯಲ್ಲಿ ತರಕಾರಿ ಅಭಾವವನ್ನ ನೀಗಿಸುವ ಈ ಬೆಟ್ಟದ ತರಕಾರಿ ವ್ಯಾಪಾರಿಗಳಿಗೂ ಹಾಗೂ ಅನುಕೂಲತೆ ಒದಗಿಸುತ್ತದೆ. ಅಲ್ಲದೆ ಇದರ ಜೊತೆ ಇದೇ ಸಮಯದಲ್ಲಿ ಶ್ರಾವಣ ಮಾಸ ಸಹ ಬರೋದ್ರಿಂದ ಮಾಂಸಾಹಾರ ಬಿಟ್ಟು ಅನೇಕರು ಸಸ್ಯಾಹಾರವನ್ನ ಸೇವಿಸುತ್ತಾರೆ. ಈ ವೇಳೆ ಉಂಟಾಗುವ ತರಕಾರಿ
ತರಕಾರಿಗಳ ಕೊರತೆಯನ್ನ ರೈತರು ಬೆಟ್ಟದಲ್ಲಿ ಬೆಳೆಯುವ ಕಾಯಿ ಪಲ್ಯ ಸರಿದೂಗಿಸುತ್ತದೆ. ಪ್ರಸ್ತುತ ಸೌತೆಕಾಯಿ, ಪಟ್ಟಲಕಾಯಿ, ಬೆಂಡೆಕಾಯಿ, ಬೀನ್ಸ್, ಹಾಗಲಕಾಯಿ ಮತ್ತಿತರ ಬಗೆ ಬಗೆಯ ತರಕಾರಿ ಮಾರುಕಟ್ಟೆಗೆ ಬರಲು ತಯಾರಾಗಿದೆ. ಕಟಾವಿಗೆ ಬಂದಿರುವ ಪ್ರಾಣಿ ಪಕ್ಷಿಗಳ ಹಾವಳಿ ತಪ್ಪಿಸಲು ವಿಶಿಷ್ಟ ವಿನೂತನ ಕ್ರಮಗಳನ್ನು ರೈತರು ಅನುಸರಿಸಿದ್ದಾರೆ. ಒಂದು ಕಡೆ ಮನುಷ್ಯನನ್ನೇ ಹೋಲುವಂತೆ ಹಾಳಾದ ಪ್ಲಾಸ್ಟಿಕ್ ರೇನ್ ಕೋಟ್ ತೂಗು ಬಿಟ್ಟಿದ್ದು, ಇನ್ನೊಂದು ಕಡೆ ಫ್ಯಾನ್ ರೆಕ್ಕೆಗಳನ್ನ ಜೋಡಿಸಿ ಗಾಳಿ ಬೀಸಿದಾಗ ಶಬ್ದ ಬರುವಂತೆ ಮಾಡಿಟ್ಟಿದ್ದು, ಇನ್ನು ಸುತ್ತಲೂ ಸೀರೆಗಳನ್ನ ಕಟ್ಟಿ ಬೇಲಿ ನಿರ್ಮಿಸಿದ್ದು ರೈತರಿಗೆ ಬೆಳೆ ರಕ್ಷಣೆಯ ಸಾಧನವಾದ್ರೆ ಜನರಿಗೆ ನೋಡಲು ಬಹು ಆಕರ್ಷಣೀಯವಾಗಿದೆ. ಒಟ್ಟಾರೆ ಮಳೆಗಾಲದಲ್ಲಿನ ಬೆಟ್ಟದ ತರಕಾರಿ ರೈತರಿಗೆ ಸಣ್ಣ ಆದಾಯದ ಮೂಲವಾದ್ರೆ ಜನರಿಗೆ ಅಗತ್ಯ ವಸ್ತುಗಳ ಲಭ್ಯವಾಗುತ್ತಿರುವುದು ವಿಶೇಷವಾಗಿದೆ. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ವಿನಾಯಕ್ ಶಾಸ್ತ್ರಿ, ಗೋಕರ್ಣ. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್. ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ. ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ. ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್ ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ, ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.